ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನಾಳೆಯಿಂದ ಇನ್ನೂ ಒಬ್ರಿಗೆ ಈ ಮನೇಲಿ ಅಡುಗೆ ಮಾಡಬೇಕಾಗತ್ತೆ. ಇನ್ನೊಬ್ರ? ಯಾರೇ ಅದು? ಮತ್ಯಾವ ಮನೆ ಹಾಳು ಮಾಡೋ ಪ್ಲಾನ್ ಮಾಡಿದ್ದೀಯೇ? ನಿಮ್ಮ ದೊಡ್ಡಪ್ಪ ಬರ್ತಿದ್ರೋ ಹೇಗೆ? ಅವನು ಬಂದರೆ ಮುಗೀತು ಕತೆ, ಗಂಡಾಂತರ ಬಂದಂಗೆ. ಅಯ್ಯೋ ಅಜ್ಜಿ, ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೋಬೇಡ. ಬರ್ತಿರೋರು ಬೇರೆ ಯಾರೋ ಅಲ್ಲ, ನಿಮಗೆ ಬೇಕಾಗಿರೋರೆ, ನಿಮ್ಮ ಫೇವ್ರೇಟ್. ನಮಗೆ ಬೇಕಾಗಿರೋರ? ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ನಿಮ್ಮ ಮುದ್ದಿನ ಮೊಮ್ಮಗಳು ಸತ್ಯ. ಸತ್ಯನಾ? ಅವಳು ಯಾಕೆ ಬರ್ತಾಳೆ? ಅಯ್ಯೋ, ಅವಳು ಮಾತು ಬಿಡಿ ಅಜ್ಜಿ, ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಮೊನ್ನೆ ಅಷ್ಟೇ ಹಬ್ಬ ಮುಗಿಸ್ಕೊಂಡು ಹೋಗಿದ್ದಾರೆ, ಮತ್ತೆ ಯಾಕೆ ನಾಳೆ ಬರ್ತಾರೆ? ಲೋ, ಅವಾಗ ಬಂದಿದ್ದು ಟೆಂಪ್ರರಿ, ಈಗ ಪರ್ಮನೆಂಟಾಗಿ ಇಲ್ಲೇ ಬರ್ತಿದ್ದಾಳೆ. ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಸಾಕು, ಸುಮ್ಮನೆ ಇರಮ್ಮ. ನಾನು ಈ ಮನೆಗೆ ಬಂದಿದ್ದ ಹೊಸರಲ್ಲಿ ನನ್ನನ್ನು ಎಷ್ಟೆಲ್ಲ ಈಯಾಳ್ಸ್ ಮಾತಾಡ್ತಿದ್ದೆ. ಇವಾಗ ಅವಳು ಇದೇ ಮನೆಗೆ ಬರ್ತಾಳೆ, ಅವಳನ್ನು ಹೇಗೆಲ್ಲ ಈಯಾಳಿಸ್ತೀರ ಅಂತ ನಾನು ನೋಡಬೇಕು. ಅಯ್ಯೋ, ಹೋಗೆ ಅಂಥ ಕರ್ಮ ಅವಳಿಗೇನು ಬಂದಿಲ್ಲ. ಅವಳು ಗಂಡಿನ ಜೊತೆ ಆರಾಮಾಗಿದ್ದಾಳೆ. ಅದು ನೀವು ಅಂದ್ಕೊಂಡಿರೋದು. ಅಲ್ಲಿನ ಅಸಲಿ ವಿಷಯನೇ ಬೇರೆ. ಸತ್ಯ ಅಲ್ಲಿ ಬರೀ ಅಗ್ರಿಮೆಂಟ್ ಸೊಸೆ. ಅಗ್ರಿಮೆಂಟಾ? ಏನೇ ಹೇಳ್ತಿದ್ಯಾ ನೀನು? ಸತ್ಯನ ಜೊತೆ ಆ ಸೀತಾ ಮಾಡ್ಕೊಂಡಿದ್ದ ಅಗ್ರಿಮೆಂಟ್ ಬಗ್ಗೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಮುದ್ದಿನ ಸತ್ಯನ ಆ ಕೋಟೆ ಮನೆಯಿಂದ ಹೊರಗಡೆ ಹಾಕೋ ಸೀನ್ನ ಲೈವ್ ಆಗಿ ತೋರಿಸ್ತೀನಿ. ಏನತ್ತೆ ಹೇಳು? ಏನೇನೋ ಮಾತಾಡ್ತಿದ್ದಾಳೆ, ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಅಯ್ಯೋ ಜಾನಕಿ, ಈಗಲೇ ಸತ್ಯಂಗೊಂದು ಫೋನ್ ಮಾಡೆ, ಅದೇನು ಅಂತ ತಿಳ್ಕೊಳ್ಳೋಣ. ಅತ್ತೆ, ನೀವು ಅವಳು ಮಾತು ನಂಬಿ ಸತ್ಯ ಅವ್ರಿಗೆ ಕಾಲ್ ಮಾಡೋದಕ್ಕೆ ಹೋಗಬೇಡಿ. ದಿವ್ಯನ ಬಗ್ಗೆ ನಿಮಗೆ ಗೊತ್ತಲ್ಲ, ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಅಲ್ಲಪ್ಪ, ಬರೀ ಮಾತಾಗಿದ್ರೆ ನಮ್ಗೆ ಇಷ್ಟೊಂದು ಗಾಬರಿ ಆಗ್ತಿರ್ಲಿಲ್ಲ. ಅದೇನೋ ಅಗ್ರಿಮೆಂಟು ಅಂತಾಳೆ, ಲೈವಾಗಿ ತೋರಿಸ್ತೀನಿ ಅಂತಾಳೆ. ಅದೇನೋ ವಿಷಯ ಗೊತ್ತಾಗಿದೆ ಅನ್ಸುತ್ತೆ ಇವಳಿಗೆ. ಅಜ್ಜಿ, ಸೀತಮ್ಮ ಸತ್ಯ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅನ್ನೋದು ನೀವೇ ನೋಡಿದ್ದೀರಲ್ಲ. ಹಾಗೆಲ್ಲ ಏನೂ ಆಗಿರಲ್ಲ ಅಜ್ಜಿ. ಇವಳೇ ಏನೋ ಕಿತಾಪತಿ ಮಾಡಿರ್ತಾಳೆ, ಅದಕ್ಕೆ ಸತ್ಯ ಅವರೇ ಸರಿಯಾಗಿ ಉತ್ತರ ಕೊಡ್ತಾರೆ. ನೀವೇನು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.